ಕ್ಯಾಪ್ ಕಟ್ ಯೂಸರ್ಸ್ ಏನಪ್ಪಾ ಅಂತಂದ್ರೆ ಒಂದು ಪ್ರಾಬ್ಲಮ್ ಅನ್ನೋದು ತುಂಬಾ ಬರ್ತಿದೆ. ಓಕೆನಾ, ನೋ ಇಂಟರ್ನೆಟ್ ಕನೆಕ್ಷನ್. ಓಕೆನಾ, ಅವ್ರೇನಪ್ಪಾ ಅಂತಂದ್ರೆ ಕ್ಯಾಪ್ ಕಟ್ ಅನ್ನು ಹೆಂಗಾದ್ರೂ ಮಾಡಿ ಡೌನ್ಲೋಡ್ ಮಾಡ್ತಾ ಇದಾರೆ. ಸೊ ಡೌನ್ಲೋಡ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಎಫೆಕ್ಟ್ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಹೋಗಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನೋ ಇಂಟರ್ನೆಟ್ ಪ್ರಾಬ್ಲಮ್ ಅನ್ನೋದು ತುಂಬಾ ಬರ್ತಿದೆ. ಅಂಡ್ ನಾನು ಯಾವೊಂದು ಕ್ಯಾಪ್ ಕಟ್ ಅನ್ನು ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ತಕ್ಕನಂಗೆ ನಾನು VPN ಯಾವ್ದು ಯೂಸ್ ಮಾಡ್ತೀನಿ ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ನಾನು ಇನ್ಸ್ಟಾದಲ್ಲಿ ರೀಲ್ ವಿಡಿಯೋಸ್ ಗಳನ್ನು ಅಂಡ್ ಯೂಟ್ಯೂಬ್ ವಿಡಿಯೋಸ್ ಗಳನ್ನು ನಾನು ಕ್ಯಾಪ್ ಕಟ್ ಅಲ್ಲಿ ಎಡಿಟಿಂಗ್ ಮಾಡ್ತೀನಿ ಅಂಡ್ ವಿತ್ VPN ಅನ್ನು ಕನೆಕ್ಟ್ ಮಾಡ್ಕೊಂಡು. ಓಕೆ, VPN ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದೇನಪ್ಪಾ ಅಂತಂದ್ರೆ ನಿಮ್ಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಸಪೋರ್ಟೇ ಮಾಡಲ್ಲ. ಅಂಡ್ ನಾನು ಯಾವೊಂದು VPN ಯೂಸ್ ಮಾಡ್ತೀನಿ ಅದನ್ನ ತಿಳಿಸ್ತೀನಿ, ನೀವು ಕೂಡ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲಾನು ಬಂದ್ಬಿಡ್ತಾವೆ ಗೈಸ್. ಓಕೆನಾ, ಎಲ್ಲಾನು ತಿಳಿಸ್ತೀನಿ. ಅಂಡ್ ಚಾನಲ್ಗೆ ಏನಾದ್ರು ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ತಿಳಿಸ್ಕೊಡ್ತೀನಿ ಯಾವ ತರ VPN ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗೇನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ಕ್ಯಾಪ್ ಕಟ್ ಅನ್ ಅಪ್ಲಿಕೇಶನ್ ಇದೆ, ಸಿಂಪಲ್ ಆಗಿ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ನೋಡ್ತಾರೆ ಕ್ಯಾಪ್ ಕಟ್ ಇದೆ, ಓಪನ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ವಿಡಿಯೋ ಅಂತ ಇರುತ್ತೆ, ಸಿಂಪಲ್ ಆಗಿ ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ವಿಡಿಯೋ ಅನ್ನೋದು ಇಲ್ಲಿ ಬಂದ್ಬಿಟ್ಟಿದೆ. ಅಂಡ್ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾವು ಹೋಗ್ಬೇಕಾಗುತ್ತೆ. ವಿಡಿಯೋ ಒಂದ್ಸಲ ಟಚ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂದ್ರೆ ಆನಿಮೇಷನ್ ಅಂತ ಇರುತ್ತೆ, ಸಿಂಪಲ್ ಆಗಿ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಿದ್ರ ಟು ಮೆನಿ ಪೀಪಲ್ಸ್ ಆರ್ ಯೂಸಿಂಗ್ ದಿಸ್ ಫ್ಯೂಚರ್ ನಾವು ಟ್ರೈ ಅಗೇನ್ ಲೇಟರ್ ಅಂತ ಬರ್ತಿದೆ. ಓಕೆನಾ, ಇಲ್ಲ ಅಂತಂದ್ರೆ ನೋ ಇಂಟರ್ನೆಟ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಓಕೆನಾ, ಈ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಬರ್ತಿದೆ, ಕ್ಯಾಪ್ ಕಟ್ ಅನ್ನು ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ. ಓಕೆನಾ, ಇಲ್ಲೇನಪ್ಪಾ ಅಂತಂದ್ರೆ ನಮ್ಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಬರಂಗಿತ್ತಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ನೋಡ್ತಾ ಯಾವ ಒಂದು ಟ್ರಾನ್ಸಾಕ್ಷನ್ ಅಷ್ಟೇ ನಿಮ್ಗೆ ಇಲ್ಲಿ ಅನ್ನೋದು ಬರಲ್ಲ. ಓಕೆನಾ, ಸೊ ಅದ್ರಗೋಸ್ಕರ ನೀವು ಬರಬೇಕು ಅಂತಂದ್ರೆ ಸಿಂಪಲ್ ಆಗಿ ಏನು ಮಾಡಂಗಿಲ್ಲ, ನೀವು ಪ್ಲೇ ಸ್ಟೋರ್ಗೆ ಹೋಗಿ. ಓಕೆನಾ, ಸಿಂಪಲ್ ಆಗಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ನಾನು ಹೇಳ್ತೀನಿ ಸೂಪರ್ VPN ಅಂತ. ಓಕೆನಾ, ನೋಡ್ತಾ ಇದ್ರೆ ಸೂಪರ್ VPN Pro ಅಂತ ಬಂದ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ರ ಸೂಪರ್ VPN Pro ಅಂತ ಬರುತ್ತೆ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದೇನೇನಪ್ಪಾ ಅಂತ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನೋಡ್ತಾ ಇದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಓಪನ್ ಕೇಳ್ತಿದೆ. ಸೊ ನಿಮ್ಮೊಂದು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ಡೌನ್ಲೋಡ್ ಆಗಿದ ನಂತರ ಸಿಂಪಲ್ ಆಗಿ ಇವಾಗ ಬ್ಯಾಗ್ ಬಂದ್ಬಿಡಿ. ಓಕೆನಾ, ಸೊ ಬ್ಯಾಗ್ ಬಂದಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಎಲ್ಲ ಮಿನಿಮೈಸ್ ಮಾಡ್ಬಿಡಿತಾರ. ಓಕೆನಾ, ಸೊ ಮಾಡಿದ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನೀವು ಇದೊಂದು VPN ಇದೆ ಅಲ್ವಾ, ಸಿಂಪಲ್ ಆಗಿ ನೋಡ್ತಾ ಈ ಒಂದು VPN ನೀವು ಡೌನ್ಲೋಡ್ ಮಾಡಿದ್ರಲ್ವಾ, ಸಿಂಪಲ್ ಆಗಿ ಇದನ್ನ ನೀವು ಓಪನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ನಿಮ್ಗೆ. ಸೊ ಈ ತರ ಓಪನ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಇಲ್ಲಿ. ಸೊ ಅದಾಗಿದ ನಂತರ ಇಲ್ಲಿ ನೋಡ್ಕೊಡ್ಬಿಡಿ ಏನಪ್ಪಾ ಅಂದ್ರೆ ಆಡ್ಸ್ ಅನ್ನೋದು ಬರ್ತಾ ಇರ್ತೈತೆ. ಸೊ ಆಡ್ಸ್ ಅನ್ನು ಕಟ್ ಮಾಡ್ಕೊಳ್ಳಿ ಅಷ್ಟೇ, ಈ ತರ ಕಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಓಪನ್ ಆಗುತ್ತೆ ಈ ತರ. ಸೊ ಓಪನ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕನೆಕ್ಟ್ ಅಂತ ಒಂದು ಆಪ್ಷನ್ ಬರ್ತಿದೆ. ಓಕೆ, ಸಿಂಪಲ್ ಆಗಿ ಕನೆಕ್ಟ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡೋದು ಮಾಡ್ಕೋಬೇಕಾಗುತ್ತೆ. ಸೊ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇದು ಕನೆಕ್ಟ್ ಅನ್ನೋದು ಆಗೋಗ್ಬಿಡುತ್ತೆ. ಓಕೆನಾ, ಸೊ ಕನೆಕ್ಟ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಕನೆಕ್ಟೆಡ್. ಓಕೆನಾ, ಸೊ ಕನೆಕ್ಟೆಡ್ ಅನ್ನೋದು ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ಮೇಲೆ ನಿಮ್ಗೆ ನೋಡಂಗಿತ್ತದ ಒಂದು ಕೀ ಆಪ್ಷನ್ ಬಂದ್ಬಿಡುತ್ತೆ. ಓಕೆನಾ, ನೋಡ್ತಾ ಇದ್ರ ಒಂದು ಕೀ ಆಪ್ಷನ್ ಬಂದ್ಬಿಡುತ್ತೆ, ಕನೆಕ್ಟ್ ಆಗಿರೋದು ನೋಡ್ತಾ ಈ ಒಂದು ಜಾಗದಲ್ಲಿ. ಓಕೆನಾ, ಕನೆಕ್ಟ್ ಅನ್ನೋದು ಆಗಿದೆ. ಇವಾಗ ನಮ್ಗೆ VPN ಇವಾಗ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಇದನ್ನ ಕ್ಲೋಸ್ ಮಾಡಿ, ಮಿನಿಮೈಸ್ ಮಾಡಬೇಡಿ, ಜಸ್ಟ್ ಕ್ಲೋಸ್ ಮಾಡಿ ಅಷ್ಟು. ಓಕೆನಾ, ಸೊ ಕ್ಲೋಸ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಮತ್ತೆ ಕ್ಯಾಪ್ ಕಟ್ ಅನ್ನು ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಮತ್ತೆ ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲಿ ಇದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಎಫೆಕ್ಟ್ಸ್ ಅಂತ ಇರುತ್ತೆ. ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ನಾನು ಎಫೆಕ್ಟ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲಾನು ಬಂದ್ಬಿಟ್ಟಿದೆ. ಓಕೆನಾ, ನಿಮ್ಗೆ ಯಾವ ಒಂದು ಟ್ರಾನ್ಸಾಕ್ಷನ್ ಬೇಕು ಆ ಒಂದು ಟ್ರಾನ್ಸಾಕ್ಷನ್ ನಿಮ್ಮೊಂದು ವಿಡಿಯೋಗೆ ಯೂಸ್ ಅನ್ನೋದು ಮಾಡಬಹುದು. ನೋಡ್ತಾ ಯಾವ ತರ ಶೇಕಿಂಗ್ ಎಫೆಕ್ಟ್ ಇದೆ, ಅದಾಗಿದ ನಂತರ ಎಲ್ಲಾನು ಬಂದ್ಬಿಟ್ಟಿದೆ. ನೋಡ್ತಾ ಇದ್ರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಬಂದಿದೆ. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಬಾಡಿ ಎಫೆಕ್ಟ್ಸ್ ಇದಾವೆ, ಎಲ್ಲ ಟ್ರಾನ್ಸಾಕ್ಷನ್ ಎಫೆಕ್ಟ್ ಇಲ್ಲಿ ಶೋ ಅನ್ನೋದು ಆಗ್ತಿದೆ ಗೈಸ್. ಓಕೆನಾ, ಇವಾಗಿರೋ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು VPN ಅನ್ನೋದು ತುಂಬಾ ಅಂದ್ರೆ ತುಂಬಾ ವರ್ಕ್ ಆಗ್ತಿದೆ. ಅಂಡ್ ನಾನು ಕೂಡ ಪರ್ಸನಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನನ್ನೊಂದು ವಿಡಿಯೋಸ್ ಗಳಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ರೀಲ್ ವಿಡಿಯೋಸ್ ಗಳು ಆಗಿರ್ಬೋದು. ಓಕೆನಾ, ಇದೇ ಒಂದು VPN ಯೂಸ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಈ ಒಂದು VPN ಯೂಸ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಬೆಸ್ಟ್ VPN ಅಂತ ಹೇಳ್ತೀನಿ ಇವಾಗಿರೋ ಟೈಮಲ್ಲಿ ಗೈಸ್. ಓಕೆನಾ, ಇಲ್ಲಿ ನೋಡಂಗಿತ್ತಂದ್ರೆ ಆನಿಮೇಷನ್ ಹೋಗಂಗಿತ್ತಂದ್ರೆ ಆನಿಮೇಷನ್ ಅಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ನಿಮ್ಗೆ ಆನಿಮೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲಾನು ಬಂದಿದೆ ಗೈಸ್. ಓಕೆನಾ, ಇವಾಗಿರೋ ಟೈಮಲ್ಲಿ ಬೆಸ್ಟ್ VPN ಅಂತ ಹೇಳ್ತೀನಿ ನಾನು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಈಗಲೇ ಯೂಸ್ ಮಾಡಿ ಗೈಸ್. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ಏನೇ ಡೌಟ್ ಇರ್ಲಿ ಕೂಡ ಅಲ್ಲಿ ಕೇಳಿ ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆನಾ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.